ನಮಸ್ಕಾರ. ಹ್ಯೂಮನ್ ರೈಟ್ಸ್ನ ಯೂನಿಟ್ 5 ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಐ ಆಮ್ ಡಿಸ್ಕಸಿಂಗ್ ಯೂನಿಟ್ 5 ಆಫ್ ಹ್ಯೂಮನ್ ರೈಟ್ಸ್. Already we have discussed about CEDAW, but we have specifically not looked into specific points about civil and political rights of women in CEDAW. So those points actually we are going to focus in this video. Detailed examination of civil and political rights of women strictly based on this convention, CEDAW, Convention on Elimination of Discrimination Against Women ಅಂತ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಈ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಕ್ವಶನ್ ಮೇ ಬಿ ಆಸ್ಕ್ಡ್ ಲೈಕ್ ದಿಸ್: analyze the civil and political rights that are actually provided in the CEDAW or convention ಅಂತ ಕೇಳ್ಬೋದು. Therefore, I am looking into these specific articles only where the civil and political rights are involved. See, general obligations ಏನಿದೆ, ಸ್ಪೆಷಲ್ ಮೇಜರ್ಸ್ ಅನ್ನು ಏನು ತೆಗೆದುಕೊಳ್ಬೇಕು, ಎಲಿಮಿನೇಷನ್ ಆಫ್ ಜೆಂಡರ್ ಸ್ಟಿರಿಯೋಟೈಪ್, ಪೊಲಿಟಿಕಲ್ ಆ್ಯಂಡ್ ಪಬ್ಲಿಕ್ ಲೈಫ್ ಆಫ್ ವುಮನ್, ಇಂಟರ್ನ್ಯಾಷನಲ್ ರಿಪ್ರೆಸೆಂಟೇಷನ್ ಆಫ್ ವುಮನ್, ನ್ಯಾಷನಾಲಿಟಿ, ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಸ್. ಓಕೆ, ಸೊ ಆನ್ ಆಲ್ ದೀಸ್ ಇಶ್ಯೂಸ್ we are going to focus in this video, and interrelationship between civil and political rights, how they are interrelated, and then substantive equality under CEDAW, then status of woman after the convention, status of woman before the convention. ಸೊ ಈ ಆ್ಯಂಗಲ್ನಲ್ಲಿ ಈ ವಿಡಿಯೋ ಇದೆ. ನಿಮಗೆ ಮೇಲ್ನೋಟಕ್ಕೆ ಹಿಂದಿನ ವಿಡಿಯೋದ ರಿಪಿಟೇಷನ್ ಅಂತ ಅನಿಸ್ಬೋದು, ಬಟ್ ದ ಕಂಟೆಂಟ್ಸ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೆಲಿವರ್ ಇನ್ ದಿಸ್ ವಿಡಿಯೋ ಆರ್ ಸಮಥಿಂಗ್ ಡಿಫರೆಂಟ್ ಆ್ಯಂಡ್ ಮೋರ್ ಫೋಕಸ್ಡ್ ಆನ್ ದಿಸ್ ಪಾಯಿಂಟ್ ಆಫ್ ವ್ಯೂ. ಸೊ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಿ, ಇದರಲ್ಲಿ ಏನಾಗುತ್ತೆ ಅಂತಂದರೆ, ಕನ್ವೆನ್ಷನ್ ಆಫ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಈಸ್ ಆಫನ್ ಡಿಸ್ಕ್ರೈಬ್. ನೋಡಿ, ನೀವು ಪೀಠಿಕೆಯಲ್ಲಿ ಇದನ್ನು ಬರಿಬೋದು. ಈ ಒಂದು ಕನ್ವೆನ್ಷನ್ ಇದೆಯಲ್ವಾ, ದಿಸ್ ಇಸ್ ಬಿಲ್ ಆಫ್ ವುಮೆನ್ಸ್ ರೈಟ್, ಇಂಟರ್ನ್ಯಾಷನಲ್ ಬಿಲ್ ಆಫ್ ರೈಟ್ಸ್ ಆಫ್ ವುಮನ್ ಅಂಥೇಳಿ ನಾವು ಇದನ್ನು ಬರಿಬೋದು. ಯಾಕೆ ಅಂತಂದರೆ, ಇಲ್ಲಿ ದೇಶಗಳು, ಸ್ಟೇಟ್ ಪಾರ್ಟೀಸ್ ಅಂತಂದರೆ ಎಲ್ಲ ರಾಷ್ಟ್ರಗಳು ಎನ್ಶ್ಯೂರ್, ಅವರ ಜವಾಬ್ದಾರಿ, ಅವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಏನು? ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್, ಬೋತ್ ಇನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್, ಬೋತ್ ಇನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್. ಅವರ ನಾಗರಿಕ ಜೀವನದಲ್ಲಿಯೂ ಅವರ ರಾಜಕೀಯ ಜೀವನದಲ್ಲಿಯೂ ನಾವು ಪುರುಷನ ತರಹ ಮಹಿಳೆಯನ್ನು ಯಾವಾಗಲೂ ನಾವು ನಡೆಸಿಕೊಳ್ತಕ್ಕದ್ದು ಅನ್ನೋದನ್ನು ಹೇಳ್ತದೆ. ದಟ್ ಈಸ್ ದ ಫೋಕಸ್ ಆಫ್ CEDAW ಅಂತ ಹೇಳ್ಬೋದು. ಕೋವೆನೆಂಟ್ ಆನ್ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನೆಸ್ಟ್ ವುಮನ್, ಇದರ ಘೋಷಣೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದ ಕನ್ವೆನ್ಷನ್ ಆನ್ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಮಾರ್ಕ್ಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ದ ಗ್ಲೋಬಲ್ ರಿಕಗ್ನಿಷನ್ ಆಫ್ ವುಮನ್ ರೈಟ್ಸ್. ಜಾಗತಿಕವಾಗಿ ಪ್ರಪಂಚದಲ್ಲಿ ನಾವು ಮಹಿಳೆಯರ ಹಕ್ಕುಗಳನ್ನು ಗುರುತಿಸುವಲ್ಲಿ ಇದೊಂದು ಬಹಳ ಮಹತ್ವದ ತಿರುವು ಕೊಡ್ತದೆ. ಯಾವುದು? CEDAW ಮಹತ್ವದ ತಿರುವು ಕೊಡ್ತದೆ. ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಇಟ್ ಈಸ್ ಎಸೆನ್ಷಿಯಲ್. ಆದ್ದರಿಂದ ಏನು? ಕಂಪೇರ್ ದ ಸ್ಟೇಟಸ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಕನ್ವೆನ್ಷನ್ ಆ್ಯಂಡ್ ಎಕ್ಸಾಮಿನ್ ಮೇಜರಬಲ್ ಪ್ರೋಗ್ರೆಸ್. ನೋಡಿ, ಅಂದರೆ ಈ ಒಂದು ಕನ್ವೆನ್ಷನ್ನು 1979ರಲ್ಲಿ ಬಂದಂತಹ ಈ ಕನ್ವೆನ್ಷನ್ನು, ಇದಕ್ಕೆ ಮೊದಲಿನ ಸ್ಥಿತಿಗತಿ ಏನಿತ್ತು, ಇದರ ನಂತರದ ಸ್ಥಿತಿಗತಿ ಏನಾಯಿತು,
ಅಂತಕ್ಕಂಥದ್ದನ್ನು ನಾವು ಅವಲೋಕಿಸಿದಾಗ ಇದರ ಮಹತ್ವ ಗೊತ್ತಾಗ್ತದೆ ಅನ್ನೋದನ್ನು ನಾವು ಹೇಳ್ಬೋದು. ಆದ್ದರಿಂದ ಫಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರೀ 1979 ಸಿಚುವೇಶನ್. 1979ಕ್ಕಿಂತ ಮೊದಲು ಮಹಿಳೆಯರ ಸ್ಥಿತಿಗತಿ ಏನಿತ್ತು, ಮಹಿಳೆಯರ ಸ್ಥಿತಿಗತಿಗಳು ಏನಿತ್ತು ಅನ್ನೋದನ್ನು ನಾವು ನೋಡಬೇಕು. ಯಾಕೆ ಅಂತಂದರೆ ಆ ಸ್ಥಿತಿಗಳನ್ನು ಆಧರಿಸಿಯೇ ಈ ಒಂದು ಕನ್ವೆನ್ಷನ್ ಬಂದಿರೋದು. ಸಿಡೋ ಹ್ಯಾಸ್ ಕಮ್ ಓನ್ಲಿ ಡ್ಯೂ ಟು ದಿಸ್ ಸಿಚುವೇಶನ್, ಕ್ರಿಟಿಕಲ್ ಸಿಚುವೇಶನ್. ಏನು ಸಿಚುವೇಶನ್ನು? ಈ ಒಂದು ಕನ್ವೆನ್ಷನ್ ಬರುವುದಕ್ಕಿಂತ ಮೊದಲು ವುಮೆನ್ ಲ್ಯಾಕ್ಡ್ ಈಕ್ವಲ್ ಲೀಗಲ್ ಕೆಪಾಸಿಟಿ, ಕಾನೂನಾತ್ಮಕವಾಗಿ ಸಮಾನತೆಯೇ ಇರಲಿಲ್ಲ, ಕಾನೂನಾತ್ಮಕವಾಗಿ ಸಮಾನತೆಯೇ ಇರಲಿಲ್ಲ. ಮಹಿಳೆಯರಿಗೆ ಮದುವೆಯ ವಿಷಯದಲ್ಲಿ ಒಮ್ಮೆ ಮದುವೆ ಆದರೆ ಒಂದು ಸೆರೆವಾಸ ಅನ್ನೋ ಥರ ರಿಸ್ಟ್ರಿಕ್ಟೆಡ್ ರೈಟ್ಸ್, ಅವರ ಹಕ್ಕುಗಳು ತುಂಬ ಸೀಮಿತವಾಗಿತ್ತು. ದೆನ್ ನೋ ರೈಟ್ಸ್ ಆಫ್ ಡೈವರ್ಸ್, ಅಂದರೆ ವಿಚ್ಛೇದನ ಕೊಡುವ ಹಕ್ಕುಗಳೇ ಇರಲಿಲ್ಲ. ಆಮೇಲೆ ಆಸ್ತಿಯ ಹಕ್ಕು ಕೂಡ ಇರಲಿಲ್ಲ, ಮಹಿಳೆಯರಿಗೆ ಆಸ್ತಿಯ ಹಕ್ಕು ಇರಲಿಲ್ಲ. ಆಮೇಲೆ ವಿಚ್ಛೇದನ ಕೊಡುವಂಥ ಹಕ್ಕು ಇರಲಿಲ್ಲ. ಅಲ್ಲದೆ ಒಮ್ಮೆ ಮದುವೆಯಾದ ಮಹಿಳೆಯನ್ನು ಒಬ್ಬ ಸ್ಲೇವ್ ಥರ ನೋಡುವಂತಹ ಪರಿಸ್ಥಿತಿ ಇತ್ತು ಅಂತ ಹೇಳ್ಬೋದು. ನ್ಯಾಷನಾಲಿಟಿ ಲಾಸ್ ಡಿಸ್ಕ್ರಿಮಿನೇಟೆಡ್. ನೋಡಿ, ದೇಶದ ಕಾನೂನುಗಳು ಮಹಿಳೆಯರ ವಿಷಯದಲ್ಲಿ ತಾರತಮ್ಯ ಮಾಡುವಂತಹ ಕಾನೂನುಗಳು ಇದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮಹಿಳೆಯರಿಗೆ ಸಮಾನ ಕಾನೂನಿನ ಸಾಮರ್ಥ್ಯ ಇರಲಿಲ್ಲ. ವಿವಾಹ, ವಿಚ್ಛೇದನ ಮತ್ತು ಆಸ್ತಿಗಳಲ್ಲಿ, ಹಕ್ಕುಗಳಲ್ಲಿ ನಿರ್ಬಂಧಗಳು ಇದ್ದವು. ಪೌರತ್ವ ಕಾನೂನದಲ್ಲಿ ಭೇದ ಭಾವ ಇತ್ತು. ಪೌರತ್ವ ಕಾನೂನಿನಲ್ಲಿ ಅಥವಾ ದೇಶದ ಕಾನೂನಿನಲ್ಲಿ ಭೇದ ಭಾವ ಇತ್ತು ಅಂತಕ್ಕಂಥದ್ದನ್ನು ನಾವು ಪ್ರೀ 1979 ನೋಡ್ತೀವಿ. ಫಾರ್ ಎಕ್ಸಾಂಪಲ್, ರಾಜಕೀಯವಾಗಿ ತೆಗೆದುಕೊಂಡ್ರೆ ಮಹಿಳೆಯನ್ನು ಹೊರಗೆ ಇಟ್ಬಿಟ್ಟಿದ್ರು. ದೇ ವೇರ್ ಔಟ್ಸೈಡ್ ಪೊಲಿಟಿಕಲ್ ಅರೇನಾ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯನ್ನು ಹೊರತುಪಡಿಸಿ ರಾಜಕೀಯಗಳು ನಡೀತಾ ಇದ್ವು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದಟ್ ಈಸ್ ದ ಸಿಚುವೇಶನ್. ನೌ ವುಮೆನ್ ವೇರ್ ಡಿನೈಡ್ ವೋಟಿಂಗ್ ರೈಟ್ಸ್ ಇನ್ ಸೆವೆರಲ್ ಕಂಟ್ರೀಸ್. ಅನೇಕ ದೇಶಗಳಲ್ಲಿ, ಐ ಥಿಂಕ್ ಇನ್ 1920 ಅಮೇರಿಕಾ ರಿಕಗ್ನೈಸ್ಡ್ ವೋಟಿಂಗ್ ರೈಟ್ಸ್ ಫಾರ್ ಎ ವುಮನ್. ಅಂಥ ಹಳೆಯ ಪ್ರಜಾಪ್ರಭುತ್ವ 1789ರಲ್ಲಿ ಬಂದಂತಹ ಪ್ರಜಾಪ್ರಭುತ್ವ ದೇಶ. ಅಂತಹ ದೇಶದಲ್ಲಿಯೂ ಕೂಡ 1920ರವರೆಗೆ ಮಹಿಳೆಗೆ ವೋಟ್ ಮಾಡುವ ಅಧಿಕಾರವಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ ಸೆವೆರಲ್ ಕಂಟ್ರೀಸ್ ಲಿಮಿಟೆಡ್ ಪಾರ್ಟಿಸಿಪೇಷನ್ ಇನ್ ಗವರ್ನೆನ್ಸ್. ಆಡಳಿತಾತ್ಮಕ ವಿಷಯಗಳಲ್ಲಿ ಅವರಿಗೆ ಅತಿ ಸೀಮಿತವಾದಂತಹ ಸ್ಥಾನ ಇತ್ತು. ಮಿನಿಮಲ್ ರಿಪ್ರೆಸೆಂಟೇಷನ್ ಇನ್ ಲೆಜಿಸ್ಲೇಚರ್ಸ್. ನೋಡಿ, ಶಾಸಕಾಂಗಗಳಲ್ಲಿ ಅವರುಗಳ ಪ್ರತಿನಿಧಿತ್ವ ತುಂಬ ಕಡಿಮೆ ಇತ್ತು. ರಾಜಕೀಯದಲ್ಲಿ ಈ ರೀತಿಯಾದಂತಹ ಅಸಮಾನತೆ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ಅಸಮಾನತೆ ಯಾವ ವಿಷಯದಲ್ಲಿ? ರಾಜಕೀಯ ವಿಷಯದಲ್ಲಿ. ದೆನ್ ಲೆಟ್ ಅಸ್ ಕಮ್ ಟು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಬ್ಯಾರಿಯರ್ಸ್. ಸಾಮಾಜಿಕ ವಿಷಯದಲ್ಲಿ, ಸಾಂಸ್ಕೃತಿಕ ವಿಷಯದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ನಾವು ನೋಡೋದಾದ್ರೆ, ದ ಸಿಸ್ಟಮ್ ವಾಸ್ ಪೆಟ್ರಿಯಾರ್ಕಲ್ ಸಿಸ್ಟಮ್. ಪೆಟ್ರಿಯಾರ್ಕಲ್ ಸಿಸ್ಟಮ್ ಅಂತಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆ. ಇದಕ್ಕೆ ನಾವೇನನ್ಬೋದು? ಪುರುಷ ಪ್ರಧಾನ ವ್ಯವಸ್ಥೆ. ಪುರುಷ ಪ್ರಧಾನ ವ್ಯವಸ್ಥೆ. ಮಗ ಹುಟ್ಟಿದ್ರೆ ಎಲ್ಲ ಸೌಲಭ್ಯಗಳು, ಮಗಳು ಹುಟ್ಟಿದ್ರೆ ಬಿಡು, ಗಂಡನ ಮನೆಗೆ ಹೋಗ್ತಾಳೆ, ಯಾಕೆ ಚಿಂತೆ ಮಾಡ್ತೀರಾ ಅಂತಕ್ಕಂಥದ್ದು. ದೆನ್ ಜೆಂಡರ್ ಸ್ಟೀರಿಯೋಟೈಪ್ ಲಿಮಿಟಿಂಗ್ ವುಮನ್ಸ್ ರೋಲ್ಸ್. ಹೆಣ್ಣು ಮಗಳು ಅನ್ನುವ ಕಾರಣಕ್ಕಾಗಿ ಅವಳ ಒಂದು ಸ್ಥಾನಮಾನದ ವ್ಯವಸ್ಥೆಯನ್ನು ತುಂಬ ನಾವು ಕೆಳಗಿಟ್ಟಿದ್ವಿ. ಇಟ್ ವಾಸ್ ಬೀಯಿಂಗ್ ಲಿಮಿಟೆಡ್. ಲ್ಯಾಕ್ ಆಫ್ ಅಕ್ಸೆಸ್. ನೋಡಿ, ಇದು ಬಹಳ ಮುಖ್ಯವಾದಂಥವು. ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಲೈಫ್. ಸಾರ್ವಜನಿಕ ಜೀವನದಲ್ಲಿ, ಶೈಕ್ಷಣಿಕ ವಿಷಯದಲ್ಲಿ ಅವಳಿಗೆ, ಮಹಿಳೆಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಇರಲಿಲ್ಲ. ಶಿಕ್ಷಣ ಮಾಡೋದು ಬೇಡ, ಮಹಿಳೆಗೆ ಯಾಕೆ ಶಿಕ್ಷಣ ಅಂತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಮೊದಲು ಹೊಂದಿದ್ವಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕು. ದೆನ್ ಅಬ್ಸೆನ್ಸ್ ಆಫ್ ಬೈಂಡಿಂಗ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ನೋಡಿ,
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮಹಿಳೆಯರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಾನದಂಡನೆಗಳಿರಲಿಲ್ಲ. ದೇರ್ ವೇರ್ ನೋ ಇಂಟರ್ನ್ಯಾಷನಲ್ ಕಂಡೀಷನ್ಸ್, ಇಂಟರ್ನ್ಯಾಷನಲ್ ಲಾಸ್, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್. ಆದರೂ ಕೂಡ ನಾವು 1948 1948 UDHR ಬಂದಿತ್ತು, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಆದರೆ ಅದನ್ನು ನಾವು ಸಾಮಾನ್ಯವಾಗಿ ಸಮಾನತೆಯ ಬಗ್ಗೆ ಮಾತಾಡಿದೀವಿ ಹೊರತು ಮಹಿಳೆಯರಿಗಾಗಿ ಹೆಚ್ಚಿನ ವಿಶೇಷತೆಯನ್ನು ಅದರಲ್ಲಿ ನಾವು ಕೊಟ್ಟಿರಲಿಲ್ಲ ಅಂತ ಹೇಳ್ಬೋದು. ಆಲ್ದೋ ಇನ್ಸ್ಟ್ರೂಮೆಂಟ್ಸ್ ಲೈಕ್ UDHR ಎಕ್ಸಿಸ್ಟೆಡ್, ದೇ ಲ್ಯಾಕ್ಡ್ ಸ್ಪೆಸಿಫಿಕ್ ಫೋಕಸ್. ನೋಡಿ, ಸ್ಪೆಸಿಫಿಕ್ ಫೋಕಸ್ ಆರ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ಸ್ ಪರ್ಟಿಕ್ಯುಲರ್ಲಿ ಫಾರ್ ವುಮನ್. ಮಹಿಳೆಯರಿಗಾಗಿಯೇ ವಿಶೇಷವಾದಂತಹ ಮಹತ್ವವನ್ನು ನಾವು UDHRನಲ್ಲಿ ಕೊಟ್ಟಿರಲಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ಜನರಲ್ ಆಬ್ಲಿಗೇಷನ್ಸ್ ಆಫ್ ಸ್ಟೇಟ್. ಜನರಲ್ ಆಬ್ಲಿಗೇಷನ್ಸ್ ಆಫ್ ಸ್ಟೇಟ್. ದಿಸ್ ಈಸ್ ಅವರ್ ಸೆಕೆಂಡ್ ಪಾಯಿಂಟ್. ನೌ first point, whatever so far we have discussed, this was the situation. Now what the CEDAW done? CEDAW ಬಗ್ಗೆ ನಾವು ನೋಡೋದಾದ್ರೆ, ಅಥವಾ ಕೋವೆನೆಂಟ್ ಆನ್ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಅಂತಕ್ಕಂಥ ಈ ಕೋವೆನೆಂಟ್ ಅನ್ನು ನಾವು ನೋಡೋದಾದ್ರೆ, ಅದರಲ್ಲಿ ಆರ್ಟಿಕಲ್ 2 and 3 ಬಹಳ ಮಹತ್ವವನ್ನು ಪಡ್ಕೊಳ್ತವೆ. ಆರ್ಟಿಕಲ್ 2 and 3 ಟಾಕ್ಸ್ ಅಬೌಟ್ ಲೆಜಿಸ್ಲೇಟಿವ್ ಮೇಜರ್ಸ್. ಅಂದರೆ ದೇಶಗಳು, ಇಲ್ಲಿ ಸ್ಟೇಟ್ ಅಂದ್ರೆ ದೇಶ, ಪ್ರತಿಯೊಂದು ದೇಶವು, ಯಾವ ದೇಶ ಈ ಒಂದು ಕೋವೆನೆಂಟ್ ಒಪ್ಕೊಳ್ತದೋ, ಸಹಿ ಮಾಡ್ತದೋ ಅಂತಹ ದೇಶಕ್ಕೆ ಏನ್ ಜವಾಬ್ದಾರಿ? ಇಟ್ ಹ್ಯಾಸ್ ಟು ಡೂ ಲಾಸ್ ಆಸ್ ಪರ್ ಆರ್ಟಿಕಲ್ 2 and 3. ಇಟ್ ಹ್ಯಾಸ್ ಟು ಎನಾಕ್ಟ್ ಲಾ. ಅದು ಕಾನೂನನ್ನು ಮಾಡಬೇಕು. ಇಟ್ ಹ್ಯಾಸ್ ಟು ಇನ್ಕಾರ್ಪೊರೇಟ್ ಸ್ಪೆಸಿಫಿಕ್ ಲಾಸ್, ಸ್ಪೆಸಿಫಿಕ್ ಕಾನೂನುಗಳನ್ನು ಮಾಡಬೇಕು. ಏನು ಇನ್ಕಾರ್ಪೊರೇಟ್? ಫಸ್ಟ್ ಥಿಂಗ್, ಸಮಾನತೆ. ಮಹಿಳೆಯರಿಗಾಗಿ ಸಮಾನತೆಯ ತತ್ವವನ್ನು ಆ ದೇಶದ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಬೇಕು. ಇನ್ ದ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ಸ್ ಯು ಮಸ್ಟ್ ಹ್ಯಾವ್ ಎ ಪ್ರೊವಿಷನ್ ದ್ಯಾಟ್ ವುಮೆನ್ ಈಸ್ ಈಕ್ವಲ್ ಟು ಮೆನ್. ಅಡಾಪ್ಟ್ ಲಾಸ್ ಪ್ರಾಹಿಬಿಟಿಂಗ್ ಡಿಸ್ಕ್ರಿಮಿನೇಷನ್. ತಾರತಮ್ಯವನ್ನು ಮಾಡುವಂತಹ ಯಾವುದೇ ಕಾನೂನು ಇರಬಾರ್ದು. ತಾರತಮ್ಯವನ್ನು ಪ್ರತಿಬಂಧಿಸುವಂತಹ, ನಿಷೇಧಿಸುವಂತಹ ಕಾನೂನುಗಳು ಏನಿರಬೇಕು, ಅಂತಹ ಕಾನೂನುಗಳ ರಚನೆ ಆಗಬೇಕು. ಮಹಿಳೆ ಮತ್ತು ಪುರುಷನ ಮಧ್ಯದಲ್ಲಿ ತಾರತಮ್ಯವನ್ನು ಹೋಗಲಾಡಿಸುವಂತಹ ಕಾನೂನುಗಳನ್ನು ಜಾರಿಗೆ ತರಬೇಕು. ಆಮೇಲೆ ಪ್ರೊವೈಡ್ ಸ್ಯಾಂಕ್ಷನ್ಸ್ ಫಾರ್ ವಯಲೇಷನ್. ಬರೀ ಕಾನೂನು ತರುವುದಷ್ಟೇ ಅಲ್ಲ, ಅಂತಹ ಕಾನೂನುಗಳ ಸಮಾನತೆಯ ವಿಷಯದಲ್ಲಿ ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಅಂಥವರಿಗೆ ಶಿಕ್ಷೆ ಕೊಡುವ ವ್ಯವಸ್ಥೆಯನ್ನು ಕಾನೂನಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಆರ್ಟಿಕಲ್ 2 and 3 ನೋಡ್ತೀವಿ. ಸಿಡೌನ ಆರ್ಟಿಕಲ್ 2 and 3 ನಾವು ನೋಡ್ತೀವಿ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ಅಬೌಟ್ ಈಕ್ವಾಲಿಟಿ. ದೆನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಮೇಜರ್ಸ್. ಆಡಳಿತಾತ್ಮಕವಾಗಿ ಸಂಸ್ಥೆಗಳ ಮುಖಾಂತರ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಅದಕ್ಕೇನು ಹೇಳ್ತದೋ, ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಟ್ರೈಬ್ಯುನಲ್ಸ್. ಕೆಲವೊಂದು ನೀವೇನು ಮಾಡಬೇಕು, ನ್ಯಾಯಾಧಿಕರಣಗಳನ್ನು ಸ್ಥಾಪಿಸಬೇಕು. ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಯಾವುದರ ಸಲುವಾಗಿ? ಮಹಿಳೆಯ ರಕ್ಷಣೆಗಾಗಿ. ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ನ್ಯಾಯಾಂಗ ಸಂಸ್ಥೆಗಳಿರಬೇಕು ಅಂತಕ್ಕಂಥದ್ದೇನು ಹೇಳ್ತದೆ. ಮತ್ತು ಅವರಿಗೆ ಪರಿಣಾಮಕಾರಿಯಾದ ಪರಿಹಾರ ದೊರಕಬೇಕು. ಪರಿಣಾಮಕಾರಿಯಾದ ಪರಿಹಾರಗಳನ್ನು ಮಹಿಳೆಯರಿಗೆ ಒದಗಿಸುವಂತಹ ಕೆಲಸ ಆಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಈ ಆರ್ಟಿಕಲ್ 2 and 3 ಹೇಳ್ತಾರೆ. ದೆನ್ ಟ್ರಾನ್ಸ್ಫಾರ್ಮೇಟಿವ್ ಆಬ್ಲಿಗೇಷನ್. ಈ ಒಂದು ನಮ್ಮ ಸಿಡೌ ಏನಾಗುತ್ತೆ ಅಂತಂದ್ರೆ, ಇಟ್ ಗೋಸ್ ಬಿಯಾಂಡ್ ಫಾರ್ಮಲ್ ಈಕ್ವಾಲಿಟಿ. ವಾಟ್ ಈಸ್ ಬಿಯಾಂಡ್ ಫಾರ್ಮಲ್ ಈಕ್ವಾಲಿಟಿ ಅಂದ್ರೇನು? ಫಾರ್ಮಲ್ ಈಕ್ವಾಲಿಟಿಗಿಂತ ಇನ್ನೂ ಮುಂದೆ ಹೋಗ್ಬೇಕು ನೀವು. ಅಂದ್ರೇನು? ಅವರುಗಳನ್ನು ಸಮಾನ ಮಟ್ಟಕ್ಕೆ ತರಲಿಕ್ಕೆ ಅವರಿಗೆ ವಿಶೇಷ ಮೀಸಲಾತಿಗಳನ್ನು, ವಿಶೇಷ ಪ್ರಾವಧಾನಗಳನ್ನು ಕೊಡಬೇಕು ಅಂತ. ರಿಮೂವಲ್ ಆಫ್ ಸೋಷಿಯಲ್, ಕಲ್ಚರಲ್ ಆ್ಯಂಡ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್. ಅವರ ಮೇಲೆ ಇರತಕ್ಕಂತಹ ಕಾನೂನಾತ್ಮಕ, ಅವರ ಮೇಲಿರ್ತಕ್ಕಂತಹ ನಾಗರಿಕ ಮತ್ತು ಸಾಂಸ್ಕೃತಿಕ ಮತ್ತು ವ್ಯವಸ್ಥಿತವಾದಂತಹ
ಏನು ಬ್ಯಾರಿಯರ್ಗಳನ್ನು ಹಾಕಿದ್ದೀವಿ, ನಾವು ಕಟ್ಟುನಿಟ್ಟುಗಳನ್ನು ಹಾಕಿದ್ದೀವಿ, ಅವುಗಳನ್ನೆಲ್ಲ ಏನು ಮಾಡಬೇಕು, ತೆಗೆದು ಹಾಕಬೇಕು. ವಿ ಹ್ಯಾವ್ ಟು ರಿಮೂವ್ ಆಲ್ ಸಚ್ ರಿಸ್ಟ್ರಿಕ್ಷನ್ಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಸಿಡೌನಲ್ಲಿ ಕಾಣ್ಬೋದು. ಟೆಂಪರರಿ ಸ್ಪೆಷಲ್ ಮೇಜರ್ಸ್. ಟೆಂಪರರಿ ಸ್ಪೆಷಲ್ ಮೇಜರ್ಸ್, ದಿಸ್ ಈಸ್ ರಿಟನ್ ಇನ್ ಆರ್ಟಿಕಲ್ 4. ಏನು, ಸಿಡೌ ರಿಕಗ್ನೈಸಸ್ ದ್ಯಾಟ್ ದ ಫಾರ್ಮಲ್ ಈಕ್ವಾಲಿಟಿ ಅಲೋನ್ ಈಸ್ ನಾಟ್ ಸಫಿಷಿಯಂಟ್. ಸುಮ್ಮನೆ ಒಂದು ಸಮಾನತೆ ಅಂತ ಹೇಳೋದಷ್ಟೇ ಅಲ್ಲ, ಸ್ಟೇಟ್ಸ್ ಏನು ಮಾಡಬೇಕು, ಅಫರ್ಮೇಟಿವ್ ಮೇಜರ್ಸ್ ತಗೋಬೇಕು. ವಾಟ್ ಈಸ್ ಅಫರ್ಮೇಟಿವ್ ಮೇಜರ್? ಇಫ್ ದ ಸೋಷಿಯಲ್ ಸ್ಟೇಟಸ್ ಆಫ್ ಎ ವುಮನ್ ಈಸ್ ಎಟ್ ದ ಲೋವರ್ಸ್ಟ್ ಲೆವೆಲ್, then you have to give special provisions to them so that they can become equal. That is called positive discrimination ಅಂತ ಹೇಳ್ತಾರೆ, ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಹೇಳ್ತಾರೆ. ನಾವು ಅವರ ಮೀಸಲಾತಿ ಅದರಲ್ಲಿ ಒಂದು ಪ್ರಕಾರ, ಯು ಹ್ಯಾವ್ ಟು ಗಿವ್ ರಿಸರ್ವೇಷನ್ ಟು ವುಮನ್ ಅಂತ. ಸಚ್ ಮೇಜರ್ಸ್ ಆರ್ ನಾಟ್ ಕನ್ಸಿಡರ್ಡ್. ಅದಕ್ಕೆ ತಾರತಮ್ಯ ಅಂಥೇಳಿ ಪುರುಷರು ಅದಕ್ಕೆ ಗಲಾಟೆ ಮಾಡಿಕೊಡೋದು, ಮಹಿಳೆಗೆ ರಿಸರ್ವೇಷನ್ ಕೊಡುವುದನ್ನು ಪುರುಷರು ಅಬ್ಜೆಕ್ಷನ್ ಮಾಡಿಕೊಡೋದು, ಆ ರೀತಿಯಾದಂತಹ ಕಾನೂನುಗಳನ್ನು ಮಾಡಬೇಕು ನೀವು. ಸೊ ಇಫ್ ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಈಸ್ ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಆಫ್ ಅವರ್ ಫಂಡಮೆಂಟಲ್ ರೈಟ್ಸ್. ನೀವು ಇದರಲ್ಲಿ ನೋಡ್ಬೋದು ವಿಶೇಷ ಪ್ರಾವಧಾನಗಳನ್ನ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇರ್ತಕ್ಕಂಥದ್ದು. ದೇ ಮಸ್ಟ್ ಬಿ ಡಿಸ್ಕಂಟಿನ್ಯೂಡ್ ಒನ್ಸ್ ಈಕ್ವಾಲಿಟಿ ಈಸ್ ಅಚೀವ್ಡ್. ನೀವು ಈ ರೀತಿಯಂತಹ ರಿಸರ್ವೇಷನನ್ನು ಕೊಟ್ಟಿರ್ತೀರಲ್ವಾ, ಇದನ್ನು ತಾತ್ಕಾಲಿಕವಾಗಿ ಕೊಡಬೇಕು. ಒಮ್ಮೆ ಸಮಾನತೆ ಬಂದ ಮೇಲೆ ಬೇಕಂದ್ರೆ ನೀವು ಈ ರೀತಿಯ ರಿಸರ್ವೇಷನ್ಗಳನ್ನು ಏನು ಮಾಡ್ಬೋದು, ಯು ಕ್ಯಾನ್ ಕ್ಯಾನ್ಸಲ್ ದೆಮ್ ಅನ್ನೋದನ್ನು ಆರ್ಟಿಕಲ್ 4ಅಲ್ಲಿ, ಸಿಡೌನ ಆರ್ಟಿಕಲ್ 4ನಲ್ಲಿ ಹೇಳಲಾಗಿದೆ. ದೆನ್ ಎಲಿಮಿನೇಷನ್ ಆಫ್ ಜೆಂಡರ್ ಸ್ಟೀರಿಯೋ ಟೈಪ್ಸ್. ನೋಡಿ, ಅಂದರೆ ಜೆಂಡರ್ ಸ್ಟೀರಿಯೋ ಟೈಪ್ ಅಂತಂದರೆ ಹೆಣ್ಮಗಳು ಅಂದರೆ ಹೆಣ್ಮಗಳು, ಗಂಡ್ಮಗ ಅಂದರೆ ಗಂಡ್ಮಗ, ಗಂಡ್ಮಗನಿಗೆ ಬೇರೆ ಸ್ಥಾನಮಾನ, ಹೆಣ್ಮಗಳಿಗೆ ಬೇರೆ ಸ್ಥಾನ. ದಟ್ ಈಸ್ ಕಾಲ್ಡ್ ಲಿಂಗಾಧಾರಿತ ರೂಢಿಗಳು. ಜೆಂಡರ್ ಸ್ಟೀರಿಯೋ ಟೈಪಿಗೆ ನಾವೇನು ಹೇಳ್ಬೋದು, ಲಿಂಗಾಧಾರಿತ ರೂಢಿಗಳು, ಇವನ್ ತೆಗೆದು ಹಾಕಬೇಕಂತ. ಸ್ಟೇಟ್ ಮಸ್ಟ್ ಅಡ್ರೆಸ್ ದಿಸ್ ಡೀಪ್ ರೂಟೆಡ್ ಸೊಸೈಟಲ್ ಪ್ಯಾಟರ್ನ್. ಸಮಾಜದಲ್ಲಿ ಆಳವಾಗಿ ಬೆಳೆದಿರುವಂತಹ ಈ ಒಂದು ತಾರತಮ್ಯ ಇದೆಯಲ್ಲ, ಸ್ಟೀರಿಯೋ ಟೈಪ್ನ, ಇದನ್ನು ಕಿತ್ತು ಹಾಕಬೇಕು. ಮಾಡಿಫೈ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪ್ರಾಕ್ಟೀಸಸ್, ಎಲಿಮಿನೇಟ್ ಪ್ರಿಜಡಿಸ್ ಬೇಸ್ಡ್ ಆನ್ ಜೆಂಡರ್ ರೋಲ್ಸ್, ಎನ್ಶ್ಯೂರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಇನ್ ಫ್ಯಾಮಿಲಿ. ನೋಡಿ, ಇದರ ಅರ್ಥ ಇಷ್ಟೇ, ನೀವು ಮಹಿಳೆ ಅಂತ ಅವಳು ಗೃಹಿಣಿ ಕೆಲಸ, ಮನೆಯಲ್ಲಿ ಕೆಲಸ, ಆ ರೀತಿ ಮಾಡಿಕೊಡ್ದು. ಇಬ್ಬರು ಫ್ಯಾಮಿಲಿನಲ್ಲಿ ಇಬ್ಬರಿಗೂ ಸಮಾನ ಅವಕಾಶಗಳಿರಬೇಕು. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರೂಢಿಗಳನ್ನು ನಾವು ಬದಲಾಯಿಸಬೇಕು. ಲಿಂಗ ಪಾತ್ರಗಳ ಆಧಾರದ ಪೂರ್ವಗ್ರಹಗಳನ್ನು ನಾವು ನಿವಾರಿಸಬೇಕು. ಕುಟುಂಬದಲ್ಲಿ ಎಲ್ಲರಿಗೂ ಸಮಾನ ಜವಾಬ್ದಾರಿ ಇರಬೇಕು. ದಿಸ್ ಪ್ರೊವಿಷನ್ ಈಸ್ ಕ್ರೂಷಿಯಲ್ ಬಿಕಾಸ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಕ್ಯಾನಾಟ್ ಬಿ ಅಚೀವ್ಡ್ ವಿದೌಟ್ ಡೂಯಿಂಗ್ ದಿಸ್. ಮಹಿಳೆ ಅಡಿಗೆಯನ್ನು ಮಹಿಳೆನೇ ಮಾಡಬೇಕು? ನೋ, ಬೋತ್ ಹ್ಯಾವ್ ಟು ಡು. ಮಗುನ ಹೇರೋದು ಮಾತ್ರ ಅವಳ ಕೆಲಸ, ಸಮಾಜದ ಹೊರಗಡೆ ಬರೋ ಹಂಗಿಲ್ಲ ಅಂತಕ್ಕಂಥದ್ದು ನೋ, ದಟ್ ಈಸ್ ನಾಟ್ ಪರ್ಮಿಟೆಡ್. ಸೊ ವುಮನ್ ಆಲ್ಸೋ ಶುಡ್ ಬಿ ಇನ್ ದ ಪಬ್ಲಿಕ್ ಲೈಫ್. he should be sent for work. She should enjoy the facilities of getting jobs. See, ಎಲ್ಲ ಹಂತಗಳಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯು ಭಾಗವಹಿಸುವಿಕೆಯನ್ನು ಸಿಡೌ ಹೇಳ್ತದೆ, ಆರ್ಟಿಕಲ್ 5 ಹೇಳ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ಪೊಲಿಟಿಕಲ್ ಆ್ಯಂಡ್ ಪಬ್ಲಿಕ್ ಲೈಫ್, ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಪೊಲಿಟಿಕಲ್ ಆ್ಯಂಡ್ ಪಬ್ಲಿಕ್, ನಾವು ಭಾರತದ ಬಗ್ಗೆ ಯೋಚನೆ ಮಾಡಿದರೆ ಇದರಲ್ಲಿ ನಾವು ಬಹಳಷ್ಟು ಮುಂದುವರೆದಿದ್ದೀವಿ ಅಂತ ಹೇಳ್ಬೋದು. ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನದಿಂದಲೇ ನಾವೇನು ಮಾಡಿದ್ದೀವಿ, ವಿ ಹ್ಯಾವ್ ಗಿವನ್ ದ ವೋಟಿಂಗ್ ರೈಟ್. ಮಹಿಳೆಗೆ ವೋಟಿಂಗ್ ರೈಟನ್ನು ಕೊಟ್ಟಿದ್ದೀವಿ, ಸಮಾನ ಅಧಿಕಾರವನ್ನು ಕೊಟ್ಟಿದ್ದೀವಿ. ವುಮನ್ ಮಸ್ಟ್ ಹ್ಯಾವ್ ಈಕ್ವಲ್ ವೋಟಿಂಗ್ ರೈಟ್ಸ್ ಇನ್ ಆಲ್ ಎಲೆಕ್ಷನ್ಸ್ ಆ್ಯಂಡ್ ರೆಫರೆಂಡಮ್ಸ್. ದೆನ್ ರೈಟ್ ಟು ಬಿ ಎಲೆಕ್ಟೆಡ್, ಚುನಾವಣೆಗೆ ನಿಲ್ಲುವ ಅವಕಾಶ ಇರಬೇಕು. ಅಷ್ಟೇ ಅಲ್ಲ, ನೌ ವಿ ಹ್ಯಾವ್ ಟೇಕನ್ ಎ ಸ್ಟೆಪ್ ದ್ಯಾಟ್ ಆಸ್ ಪರ್ ಅವರ್ 73rd 74th CAA in Panchayat plus municipality, we have given reservation of 33% to women. ಅವರೇ ಕ್ಯಾಂಡಿಡೇಟ್ ಆಗಿ ನಿಂತು ಆಯ್ಕೆ ಆಗಬೇಕು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ದಿಸ್ ಈಸ್ 50%. ಸ್ಥಳೀಯ ಚುನಾವಣೆಗಳಲ್ಲಿ ಪ್ರತಿಶತ 50% ಮಹಿಳೆಯರಿಗೆ ಮೀಸಲಾತಿಯನ್ನು, ಅಫರ್ಮೇಟಿವ್ ಡಿಸ್ಕ್ರಿಮಿನೇಷನ್ ಅಂದರೆ ಇದನ್ನು ಹೇಳ್ಬೋದು, ಮಾಡಿದ್ದೀವಿ ಅಂತಕ್ಕಂಥದ್ದನ್ನು
illegal. Women must have equal voting rights in all elections. Then she can contest elections and hold public office. ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಬಹುದು. ಪಾರ್ಟಿಸಿಪೇಷನ್ ಇನ್ ಪಾಲಿಸಿ ಮೇಕಿಂಗ್, ಎಲ್ಲ ಪಾಲಿಸಿಗಳು, ಸರ್ಕಾರದ ಪಾಲಿಸಿಗಳಲ್ಲಿ ಮಹಿಳೆಯು ಕೂಡ ಪಾತ್ರವನ್ನು ವಹಿಸಬೇಕು. ಮತ್ತು ಅವುಗಳ ಜಾರಿ, ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಮಹಿಳೆಯ ಪಾತ್ರವು ಅದರಲ್ಲಿ ಇರಬೇಕು ಅಂತಕ್ಕಂಥದ್ದು. ದೆನ್ NGOs, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ನಾವು. ಪಾರ್ಟಿಸಿಪೇಷನ್ ಇನ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಆ್ಯಂಡ್ ಅಸೋಸಿಯೇಷನ್ಸ್, ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕ ಸೇವೆ ಮಾಡುವಂತಹ ಯಾವುದೇ ಸಂಸ್ಥೆ ಇದ್ದರೂ ಅದರಲ್ಲಿ ಮಹಿಳೆಯರು ಇರಬೇಕು ಅನ್ನೋದನ್ನು ಆರ್ಟಿಕಲ್ 7 ಹೇಳುತ್ತೆ. ದೆನ್ ಇಂಟರ್ನ್ಯಾಷನಲ್ ರಿಪ್ರೆಸೆಂಟೇಷನ್, ಆರ್ಟಿಕಲ್ 18 ಟಾಕ್ಸ್ ಅಬೌಟ್, ಅಷ್ಟೇ ಅಲ್ಲ, ಅವರ್ ವುಮನ್ ಕ್ಯಾನ್ ಬಿ ಅನ್ ಅಂಬಾಸಿಡರ್, she can be a consulate, she can participate in international activities. Women must have equal rights to represent governments internationally. ಅಂತಾರಾಷ್ಟ್ರೀಯ ಸ್ತರದಲ್ಲಿ ಭಾರತದ ಮಹಿಳೆಯು ಕೂಡ ಭಾಗವಹಿಸಬೇಕು. ಪಾರ್ಟಿಸಿಪೇಟ್ ಇನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಲೈಕ್ UN, ಇವುಗಳಲ್ಲಿ ಮಹಿಳೆಯ ಭಾಗವಹಿಸುವಿಕೆಯನ್ನು ನಾವು ಸಾಧಿಸಬೇಕು. ಎನ್ಶೂರ್ಸ್ ದ್ಯಾಟ್ ವುಮನ್ಸ್ ವಾಯ್ಸಸ್ ಆರ್ ಇನ್ಕ್ಲೂಡೆಡ್ ಇನ್ ಗ್ಲೋಬಲ್ ಡಿಸಿಷನ್ ಮೇಕಿಂಗ್. ಅಂದರೆ ನಾವು ಇಡೀ ಪ್ರಪಂಚದ ವಿಷಯದಲ್ಲಿ ಏನಾದರೂ ನಿರ್ಧಾರ ತಗೊಳ್ಳುವಂತಹ ಸಂದರ್ಭದಲ್ಲಿ ಮಹಿಳೆಯ ಧ್ವನಿಯು, ಮಹಿಳೆಯ ಸಹಕಾರವು, ಮಹಿಳೆಯ ವಿಚಾರಗಳು ಅದರಲ್ಲಿ ಇರಬೇಕು ಅನ್ನೋದನ್ನು ಆರ್ಟಿಕಲ್ 8 ಹೇಳುತ್ತೆ. ದೆನ್ ಆರ್ಟಿಕಲ್ 9 ಟಾಕ್ಸ್ ಅಬೌಟ್ ನ್ಯಾಷನಾಲಿಟಿ, ಅಂದರೆ ಪೌರತ್ವ ಪಡೆಯುವ ಅಧಿಕಾರ. ಏನು? ಈಕ್ವಲ್ ರೈಟ್ಸ್ ಟು ಅಕ್ವೈರ್, ಚೇಂಜ್ ಆರ್ ರಿಟೈನ್ ನ್ಯಾಷನಾಲಿಟಿ, ಪೌರತ್ವವನ್ನು ಬದಲಾಯಿಸಬಹುದು. ಆಮೇಲೆ ಮ್ಯಾರೇಜ್ ಆದರೆ ಆಟೋಮೆಟಿಕಲಿ ಪೌರತ್ವ ಬದಲಾವಣೆ ಆಗಬೇಕು. ಈಕ್ವಲ್ ರೈಟ್ಸ್ ಟು ಪಾಸ್ ನ್ಯಾಷನಾಲಿಟಿ ಟು ಚಿಲ್ಡ್ರನ್, ಮಕ್ಕಳಿಗೆ ಆ ನ್ಯಾಷನಾಲಿಟಿ ಸಿಗಬೇಕು ಅಂತಂದರೆ ಆ ಮಹಿಳೆಯರಲ್ಲಿ ಪುರುಷರಲ್ಲಿ ಇಬ್ಬರಿಗೂ ಸಮಾನವಾದಂಥ ಅವಕಾಶ ಇರಬೇಕು ಅನ್ನೋದನ್ನು ನೀವು ಆರ್ಟಿಕಲ್ 9ನಲ್ಲಿ ನೋಡ್ತೀರಿ. ದೆನ್ equality before law. In India, we have this Article 14. In India, in our constitution, we have given equality before law under Article 14. 14, 15, 16, all these things provide for not only equal rights, even special rights. This article establishes full legal equality. ಕಾನೂನಾತ್ಮಕವಾಗಿ ಸಮಾನತೆ ಇರಬೇಕು. Women should have legal capacity as men. ಪುರುಷನಿಗೆ ಯಾವ ಕಾನೂನಾತ್ಮಕ ಸ್ಥಾನ ಇರ್ತದೋ, ಹಕ್ಕಿರ್ತದೋ, ಅದು ಮಹಿಳೆಗೂ ಇರಬೇಕು. ಸಿವಿಲ್ ರೈಟ್ಸ್, ರೈಟ್ ಟು ಎಂಟರ್ ಕಾಂಟ್ರಾಕ್ಟ್ಸ್, ರೈಟ್ ಟು ಅಡ್ಮಿನಿಸ್ಟರ್ ಪ್ರಾಪರ್ಟಿ. ನೋಡಿ, ಶಿ ಮಸ್ಟ್ ಆಲ್ಸೋ ಹ್ಯಾವ್ ದ ಪವರ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್, ಶಿ ಮಸ್ಟ್ ಆಲ್ಸೋ ಹ್ಯಾವ್ ದ ಪವರ್ ಟು ಹೋಲ್ಡ್ ಲ್ಯಾಂಡ್ಸ್, ಪ್ರಾಪರ್ಟಿ, ಫ್ರೀಡಮ್ ಆಫ್ ಮೂವ್ಮೆಂಟ್. ಮಹಿಳೆಯು ಕೂಡ ಎಲ್ಲ ಭಾಗದಲ್ಲಿಯೂ ಪ್ರವಾಸ ಮಾಡುವಂಥ, ವಾಸಿಸುವಂಥ ಅವಕಾಶಗಳನ್ನು ನಾವು ಮಾಡಿಕೊಡ್ಬೇಕು. ಈಕ್ವಾಲಿಟಿ ಇನ್ ಕೋರ್ಟ್ಸ್, ನ್ಯಾಯಾಲಯಗಳಿಗೂ ಸಮಾನತೆ ಇರಬೇಕು. ಮಹಿಳೆಯರು ವಕೀಲರಾಗಬೇಕು, ಮಹಿಳೆಯರು ನ್ಯಾಯಮೂರ್ತಿಗಳಾಗಬೇಕು ಅಂತಕ್ಕಂಥದ್ದು ಈ ಒಂದು ಅನುಚ್ಛೇದ 15ರ ಅರ್ಥ. ದೆನ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಸ್, ಆರ್ಟಿಕಲ್ 16 ಟಾಕ್ಸ್ ಅಬೌಟ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಸ್. ಮದುವೆ ವಿಷಯದಲ್ಲಿ ಹೆಂಗಿರಬೇಕು? ರೈಟ್ ಟು ಮ್ಯಾರಿ, ದಟ್ ಶುಡ್ ನಾಟ್ ಬಿ ಟೇಕನ್ ಅವೇ. ಮಹಿಳೆಗೆ ಮದುವೆ ಮಾಡಿಕೊಳ್ಳುವ ಹಕ್ಕಿರಬೇಕು. ಎಂಥ ಮದುವೆ? ಫ್ರೀ ಆ್ಯಂಡ್ ಫುಲ್ ಕನ್ಸೆಂಟ್, ತಂದೆ ತಾಯಿ ಹೇಳಿದಂಗೆ ಮದುವೆ ಅಲ್ಲ, ಅವಳ ಬಯಸಿದ ಹುಡುಗನನ್ನು ಮದುವೆಯಾಗುವ ಹಕ್ಕು ಮಹಿಳೆಗೆ ಇರಬೇಕು ಅಂತ. ಈಕ್ವಲ್ ರೈಟ್ ಟು ಚೂಸ್ ಸ್ಪೌಸ್, ನೋಡಿ, ಗಂಡನನ್ನು ಹುಡುಕುವ ಸಮಾನ ಅವಕಾಶ. ಯಾರೋ ತಂದೆಯ ಒತ್ತಾಯಕ್ಕೆ, ತಾಯಿಯ ಒತ್ತಾಯಕ್ಕೆ ಅಥವಾ ಫ್ಯಾಮಿಲಿಯ ಕುಟುಂಬದ ಒತ್ತಾಯಕ್ಕೆ ಮದುವೆ ಆಗೋದಲ್ಲ. ಸ್ವಇಚ್ಛೆಯಿಂದ ತಾನು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಯನ್ನು ಮದುವೆ ಆಗುವ ಅವಕಾಶ ಮಹಿಳೆಗೆ ಇರಬೇಕು. ರೈಟ್ಸ್ ಡ್ಯೂರಿಂಗ್ ಮ್ಯಾರೇಜ್, ಈಕ್ವಾಲಿಟಿ ಇನ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಮದುವೆ ಆದರೆ ಸಮಾನ ಹಕ್ಕುಗಳಿರಬೇಕು. ಮಹಿಳೆಗೆ, ಪುರುಷನಿಗೆ ಏನು ಹಕ್ಕಿರ್ತಾವೋ ಮಹಿಳೆಗೂ ಅದೇ ಹಕ್ಕಿರಬೇಕು. ಅಷ್ಟೇ ಅಲ್ಲ, ಒಮ್ಮೆ ಮದುವೆ ಆದಮೇಲೆ ವಿಚ್ಛೇದನ ಮಾಡಿಕೊಳ್ಳಿಕ್ಕೂ ಅಧಿಕಾರ ಇರಬೇಕು. ವಿಚ್ಛೇದನ ಮಾಡಿಕೊಳ್ಳಿಕ್ಕೂ ಮಹಿಳೆಗೆ ಹಕ್ಕು ಇರಬೇಕು ಅಂತಕ್ಕಂಥದ್ದು. ದೆನ್ ಪೇರೆಂಟಲ್ ರೈಟ್ಸ್. ಪೇರೆಂಟಲ್ ರೈಟ್ಸ್ ಅಂದರೆ ತಂದೆಯಾಗುವ, ತಾಯಿಯಾಗುವ ಹಕ್ಕುಗಳು. ಈಕ್ವಲ್ ರೈಟ್ಸ್ ರಿಗಾರ್ಡಿಂಗ್ ಚಿಲ್ಡ್ರನ್, ಮಕ್ಕಳ ವಿಷಯದಲ್ಲಿ ಇಬ್ಬರಿಗೂ ಸಮಾನ ಹಕ್ಕುಗಳಿರಬೇಕು. ಅದು ಹೆಣ್ಣಿಗೂ ಮಗುವಾಗಿರಬೇಕು, ಗಂಡಿಗೂ ಮಗುವಾಗಿರಬೇಕು. ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಈಸ್ ಇಂಪಾರ್ಟೆಂಟ್. ಮಗುವಿನ
ಹಿತಾಸಕ್ತಿ ಈ ವಿಷಯದಲ್ಲಿ ಬಹಳ ಮುಖ್ಯ. ಮಗು ತಾಯಿ ಹತ್ರ ಇರ್ತೀನಿ ಅಂತ ಇಷ್ಟಪಟ್ಟರೆ ಆವಾಗ ಅದನ್ನು ಯಾರಿಂದೂ ತಡಿಬಾರ್ದು ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ರಾವಿಷನಲ್ಲಿ ನೋಡ್ತೀವಿ. ದೆನ್ ಆಸ್ತಿಯ ಹಕ್ಕು, ಅವರಿಗೆ ಸಮಾನವಾದಂಥ ಆಸ್ತಿಯ ಹಕ್ಕಿರಬೇಕು. ಭಾರತದಲ್ಲಿ ನಾವು 2005 ನಂತರ ಈ ಒಂದು ರೈಟ್ಸನ್ನು ತೊಗೊಂಬಂದಿದ್ದೀವಿ. ಮಹಿಳೆಗೆ ಆಸ್ತಿಯಲ್ಲಿ ಹಕ್ಕು, ತಂದೆಯ ಆಸ್ತಿಯಲ್ಲಿ ಮೊದಲು ಮಹಿಳೆಗೆ ಹಕ್ಕಿರಲಿಲ್ಲ. ನಾವು ವಿ ಹ್ಯಾವ್ ಆಫ್ಟರ್ ದಿಸ್ ಶೆಡೋ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್ ಆಲ್ಸೋ. ದೆನ್ ಇಂಟರ್ ರಿಲೇಷನ್ಶಿಪ್ ಆಫ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಇವೆರಡರ ಮಧ್ಯದ ಸಂಬಂಧವನ್ನು ನಾವು ನೋಡೋದಾದರೆ ಸೆಡೌ ಡೆಮಾನ್ಸ್ಟ್ರೇಟ್ಸ್ ದ್ಯಾಟ್ ಪೊಲಿಟಿಕಲ್ ಆ್ಯಂಡ್ ಸಿವಿಲ್ ರೈಟ್ಸ್ ಆರ್ ಇಂಟರ್ಕನೆಕ್ಟೆಡ್. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಡಿಪೆಂಡ್ಸ್ ಆನ್ ಸಿವಿಲ್ ಇಕ್ವಾಲಿಟಿ. ನಾಗರಿಕತೆಯಲ್ಲಿ ಸಮಾನತೆ ಬಂದರದ್ದು ಮಾತ್ರ ನಾವೇನಾಗ್ತವೆ, ಪೊಲಿಟಿಕಲಿ ಈಕ್ವಲ್ ಆಗ್ತೀವಿ. ನೋಡ್ತೀವಿ ಭಾರತದಲ್ಲಿ ನಾವು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾಗಿರುತ್ತೆ, ಮಹಿಳೆ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಾಳೆ, ಮಹಿಳೆಯ ಗಂಡ ಅಧಿಕಾರವನ್ನು ನಡೆಸ್ತಾನೆ. ಅದು ಹೋಗಬೇಕು, ಮಹಿಳೆಯೇ ಅಧಿಕಾರವನ್ನು ನಡೆಸುವಂತಹ ಕಾಲ ಬರಬೇಕು. ಅವಳೇ ಸ್ವತಃ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕಾಲ ಬರಬೇಕು. ಫ್ಯಾಮಿಲಿ ರೈಟ್ಸ್ ಇನ್ಫ್ಲೂಯೆನ್ಸ್ ಪಬ್ಲಿಕ್ ಪಾರ್ಟಿಸಿಪೇಷನ್. ನೋಡಿ, ಮನೆಯಲ್ಲಿ ಇರ್ತಕ್ಕಂಥ ಹಕ್ಕುಗಳು, ನಾವು ಕೊಡುವಂಥ ಹಕ್ಕುಗಳು, ಅವಳಿಗೇನು ಸ್ವಾಯತ್ತತೆಯನ್ನು ಕೊಡ್ತೀವಿ, ಆವಾಗ ಸಾರ್ವಜನಿಕ ಜೀವನದಲ್ಲಿ ಅವಳು ಭಾಗವಹಿಸಲಿಕ್ಕೆ ಅವಕಾಶ ಆಗ್ತದೆ. ಲೀಗಲ್ ಕೆಪಾಸಿಟಿ ಡಿಟರ್ಮೈನ್ಸ್ ಅಕ್ಸೆಸ್ ಟು ಗವರ್ನೆನ್ಸ್. ನೀವು ಕಾನೂನಾತ್ಮಕವಾಗಿ ಸಾಮರ್ಥ್ಯವನ್ನು ಮಹಿಳೆಗೆ ಕೊಟ್ಟರೆ ಮಹಿಳೆ ಸಾರ್ವಜನಿಕ ಜೀವನದಲ್ಲಿ ಬರಬಹುದು. ಆದ್ದರಿಂದ ಪೊಲಿಟಿಕಲ್ ಲೈಫ್ ಆಗಬೇಕು ಅಂದರೆ ಫಸ್ಟ್ ಸಿವಿಲ್ ರೈಟ್ಸು ಕ್ಲಿಯರ್ ಆಗಬೇಕು. ಸಿವಿಲ್ ರೈಟ್ಸ್ ಎಲ್ಲ ಇದ್ದರೆ ಆಟೋಮೆಟಿಕಲಿ ಪೊಲಿಟಿಕಲ್ ರೈಟ್ಸು ಕೂಡ ಬರುತ್ತೆ ಅಂತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ನ ಅರ್ಥ. ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಅಂಡರ್ ಶೆಡೋ. ಶೆಡೋ ಮೂವ್ಸ್ ಬಿಯಾಂಡ್ ಫಾರ್ಮಲ್ ಈಕ್ವಾಲಿಟಿ and promotes substantive equality. Promotes substantive important elements. Equality of results, not just laws. ನೋಡಿ, what is meant by substantive equality? ಸುಮ್ಮನೆ ಕಾನೂನು ಮಾಡಿ ಬಿಡುವುದಲ್ಲ, ಆ ಕಾನೂನು ಇಂಪ್ಲಿಮೆಂಟ್ ಆಗಬೇಕು. ಸಮಾನತೆ ಅಂತ ಹೇಳಿ ಅವರ ಏನು ಅವರ ಉತ್ತೇಜನಕ್ಕೆ ಅಥವಾ ಅವರ ಅಭಿವೃದ್ಧಿಗೆ, ಮಹಿಳೆಯ ಅಭಿವೃದ್ಧಿಗೆ ನಾವು ಏನು ಸ್ಟೆಪ್ಗಳನ್ನು ತಗೊಳ್ಳದೆ ಹೋದರೆ, ನಾವು ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ದೇರ್ ಈಸ್ ನೋ ಪಾಯಿಂಟ್. ಅಂಥ ಕ್ರಮಗಳು ರಿಸಲ್ಟು ಆಗಬೇಕು, ಅದರದ್ದು ರಿಸಲ್ಟು ಆಗಬೇಕು. ಆಮೇಲೆ ಈ ಸ್ಟ್ರಕ್ಚರ್ಡ್ ಬ್ಯಾರಿಯರ್ ಅಂತ ಹೇಳ್ತೀವಲ್ಲ, ಮಹಿಳೆ ಮನೆಯಲ್ಲೇ ಇರಬೇಕು, ಹೊರಗೆ ಹೋಗಬಾರ್ದು, ಇವೆಲ್ಲ ಬ್ಯಾರಿಯರ್ಗಳನ್ನು ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಆಮೇಲೆ ಪಾಸಿಟಿವ್ ಸ್ಟೇಟ್ ಇನ್ವೆನ್ಷನ್ ಅಂದರೆ ಸರ್ಕಾರ, ರಾಜ್ಯ ಏನು ಮಾಡಬೇಕು, ಅವರ ಒಂದು ಅಭಿವೃದ್ಧಿಗೋಸ್ಕರ, ಅದು ರಾಜಕೀಯ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಅದರಲ್ಲಿ ಪಾಸಿಟಿವ್ ರೆಸ್ಪಾನ್ಸನ್ನು ಏನು ಮಾಡಬೇಕು, ಸರ್ಕಾರ ತೋರಿಸಬೇಕಾಗ್ತದೆ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ದಿ ಕಾನ್ಸೆಪ್ಟ್ ಆಫ್ ರಿಸರ್ವೇಷನ್, ಪಾರ್ಟಿಸಿಪೇಷನ್ ಆಫ್ ವುಮನ್ ಇನ್ ಎವ್ರಿ ಫೀಲ್ಡ್. ನೌ ವುಮನ್ ಈಸ್ ದೇರ್ ಇನ್ ಮಿಲಿಟರಿ ಆಲ್ಸೋ, ವುಮನ್ ಈಸ್ ದೇರ್ ಇನ್ ಏರಿಯಾಸ್ ಆಫ್ ಪಬ್ಲಿಕ್ ಲೈಫ್. ಈ ಎಲ್ಲದರಲ್ಲಿಯೂ ನಾವೇನು ಮಾಡಿದ್ದೀವಿ, ಈಗ ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಅದಕ್ಕೆ ನಾವೇನಂತೀವಿ, ಸಬ್ಸ್ಟ್ಯಾಂಟಿವ್ ರೈಟ್ ಅಂತಿರ್ತೀವಿ. ಸ್ಟೇಟಸ್ ಆಫ್ ವುಮನ್, ಎಸ್, ನಾವು ಬಿಫೋರ್ ನಡೆದಿವಲ್ವಾ, ಆಫ್ಟರ್ ಥಿಂಕ್ ಮಾಡೋಣ. ನಾವು ವಾಟ್ ಆರ್ ಆಲ್ ದ ಪ್ರೊವಿಷನ್ಸ್ ದೇ ಆರ್ ದೇರ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. ಈ ಸಿಡೌ ಬಂದ ನಂತರ ಏನಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಲೀಗಲ್ ರಿಫಾರ್ಮೇಷನ್ ಆಗಿದೆ, ಕಾನೂನಾತ್ಮಕ ಸುಧಾರಣೆಗಳಾಗಿವೆ. ಮೆನಿ ಕಂಟ್ರೀಸ್ ಅಮೆಂಡೆಡ್ ಕಾನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಲಾಸ್. ರಿಕಗ್ನೇಷನ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ. ರಿಫಾರ್ಮ್ಸ್ ಆಫ್ ಫ್ಯಾಮಿಲಿ, ಪ್ರಾಪರ್ಟಿ, ನ್ಯಾಷನಾಲಿಟಿ ಲಾಸ್. ಇವೆಲ್ಲವುಗಳಲ್ಲಿ ಅನೇಕ ದೇಶಗಳಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ಕಾಣ್ಬೋದು. ಈ ಎಲ್ಲ ಬದಲಾವಣೆಗಳು ಭಾರತದ ಸಂವಿಧಾನದಲ್ಲಿಯೂ ಕೂಡ ಅಳವಡಿಕೆಯಾಗಿವೆ ಅನ್ನೋದನ್ನು ನಾವು ನೋಡಬೇಕು. ಪೊಲಿಟಿಕಲ್ ರೈಟ್ಸ್ ಏನಾಗಿದೆ, ಯೂನಿವರ್ಸಲ್ ಶಾಪ್ರೇಜ್ ಗ್ಲೋಬಲಿ, ಈ ಎಲ್ಲ ಪ್ರಪಂಚದಲ್ಲಿ ಈಗ ಎಲ್ಲ ಕಡೆಯೂ ಮಹಿಳೆಯರಿಗೆ ವೋಟಿಂಗ್ ಅಧಿಕಾರವನ್ನು ಕೊಟ್ಟಿದ್ದೀವಿ. ಆಮೇಲೆ ಪ್ರಪಂಚದಲ್ಲಿ ಎಲ್ಲ ಕಡೆ ಮಹಿಳೆಯ ಭಾಗವಹಿಸುವಿಕೆ ಇಂಪ್ರೂವ್ ಆಗಿದೆ. ರೈಸ್ ಆಫ್ ವುಮನ್ ಲೀಡರ್ಸ್ ಆ್ಯಂಡ್ ಪಾರ್ಲಿಮೆಂಟೇರಿಯನ್ಸ್. ನೋಡಿ, ನಮ್ಮ ದೇಶದ ರಾಷ್ಟ್ರಪತಿ ಕೂಡ ಮಹಿಳೆ, ಅದು ಬುಡಕಟ್ಟು ಜನಾಂಗದ ಮಹಿಳೆ. ನಮ್ಮ ದೇಶದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ, ಆಮೇಲೆ ನಮ್ಮ ದೇಶದ ಹಣಕಾಸು ಮಂತ್ರಿ ಮಹಿಳೆ. ಈ ರೀತಿ ಎಲ್ಲ ಹಂತದಲ್ಲಿಯೂ ಬೆಳವಣಿಗೆ ಆಗಿರುವುದನ್ನು ನಾವು ಕಾಣ್ತೀವಿ. ರಾಜಕೀಯ ವಿಷಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್. ನೋಡಿ, ನಾವೇನು ಮಾಡಿದ್ದೀವಿ, ಮಹಿಳಾ ಆಯೋಗವನ್ನು ನೇಮಿಸಿದ್ದೀವಿ, ಟ್ರೈಬ್ಯುನಲ್ಸ್, ದೇರ್ ಆರ್ ಫ್ಯಾಮಿಲಿ ಕೋರ್ಟ್ಸ್, ದೆನ್ ಮಾನಿಟರಿಂಗ್ ಟು ಸಿಡೋ ಕಮಿಟಿ. ಈ ಕಮಿಟಿ ಇದೆ, ಈ ಒಂದು
ಸಿಡೋನಲ್ಲಿ ಒಂದು ಕಮಿಟಿ ಇದೆ, ಆ ಕಮಿಟಿಗೆ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಈ ಒಂದು ಪಿರಿಯಾಡಿಕ್ ರಿಪೋರ್ಟಿಂಗ್ ಆಫ್ ಸ್ಟೇಟ್ಸ್, ದೇಶಗಳು ಹಂತ ಹಂತವಾಗಿ ನಿಯಮಿತವಾಗಿ ಈ ಅಭಿವೃದ್ಧಿಯ ವಿವರಣೆಯನ್ನು ನಾವು ಕಮಿಟಿಗೆ, ಏನು UN ಸಿಡೋ ಕಮಿಟಿ ಇದೆಯಲ್ಲ ಆ ಕಮಿಟಿಗೆ ಕಳಿಸುವ ವ್ಯವಸ್ಥೆ ಆಗ್ತಾ ಇದೆ. ದೆನ್ ಶಿಫ್ಟ್ ಟುವರ್ಡ್ಸ್ ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ. ಈ ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿಯನ್ನು ನಾವು ತರುವುದಕ್ಕೆ ಪ್ರಯತ್ನ ಮಾಡಿದ್ದೀವಲ್ಲ, ಆ ಎಲ್ಲ ಪ್ರಯತ್ನಗಳು ಇಲ್ಲಿ ಆಗಿದ್ದಾವೆ. ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿನ ತೆಗೆದಿದ್ದೀವಿ ನಾವು. ಅಡಾಪ್ಷನ್ ಆಫ್ ಅಫರ್ಮೇಟಿವ್ ಆ್ಯಕ್ಷನ್ ಪಾಲಿಸೀಸನ್ನು ಮಾಡಿದ್ದೀವಿ, ಅಂದರೆ ರಿಸರ್ವೇಷನ್ ಕೊಟ್ಟಿದ್ದೀವಿ. ಫೋಕಸ್ ಆನ್ ಔಟ್ಕಮ್ಸ್ ಆ್ಯಂಡ್ ನಾಟ್ ಜಸ್ಟ್ ಫಾರ್ಮಲ್ ಇಕ್ವಾಲಿಟಿ. ಮಹಿಳೆಯರ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ, ಅದರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಕೊಡ್ತಾ ಇದ್ದೀವಿ, ಫೋಕಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ದೆನ್ ದೀಸ್ ಆರ್ ಆಲ್ ದ ಡೆವಲಪ್ಮೆಂಟ್ಸ್. ದೇರ್ ಫಾರ್ ಸಿಡೋ ಟ್ರಾನ್ಸ್ಫಾರ್ಮ್ಡ್ ದ ಗ್ಲೋಬಲ್ ಲ್ಯಾಂಡ್ಸ್ಕೇಪ್ ಆಫ್ ವುಮನ್ಸ್ ರೈಟ್ಸ್. ಮಹಿಳೆಯರ ಹಕ್ಕುಗಳ ವಿಷಯದಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ಇಂಟರ್ನ್ಯಾಷನಲ್ ಡಾಕ್ಯುಮೆಂಟ್ ಅಂತಂದರೆ ದಟ್ ಈಸ್ ಕೋವೆನೆಂಟ್ ಆನ್ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಅಂತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡಿದೆ. ವೈಲ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಮೇಡ್, ಗ್ಲೋಬಲ್ ಇಂಡೈಸಿಸ್ ಶೋ ದ್ಯಾಟ್ ಫುಲ್ ಇಕ್ವಾಲಿಟಿ ಈಸ್ ಸ್ಟಿಲ್ ಇವಾಲ್ವಿಂಗ್. ಇನ್ನೂ ಎಲ್ಲ ದೇಶದಲ್ಲಿಯೂ ಪೂರ್ಣ ಹಂತದಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಈ ಸಮಾನತೆ ಬೆಳಿಬೇಕು ಅಂತಕ್ಕಂಥದ್ದನ್ನು ಅಂತಹ ಒಂದು ಯೋಚನೆಯನ್ನು ಮಾಡ್ತಾ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಅಂತ ಹೇಳ್ಬೋದು. ಅಂದರೆ ಈ ಮಹಿಳೆಯರ ವಿಚಾರದಲ್ಲಿ ಸಿಡೌ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ಸಿಡೌ ಅದಕ್ಕೆ ಇದನ್ನು ನಾನು ಈ ವಿಡಿಯೋನ ಮಾಡಿದ ಕಾರಣ ಏನು ಅಂತಂದರೆ, ಸ್ಪೆಸಿಫಿಕ್ ಆಗಿ ಪ್ರಶ್ನೆಗಳು ಬಂದಿದ್ದೇವೆ. ವಾಟ್ ಆರ್ ಆಲ್ ದ ಪ್ರಾವಿಷನ್ಸ್ ದ್ಯಾಟ್ ಆರ್ ಅವೈಲೇಬಲ್ ಇನ್ ಸಿಡೌ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆಫ್ ವುಮನ್ ಅಂತಕ್ಕಂಥದ್ದು, ಅಥವಾ ವಿತ್ ರೆಸ್ಪೆಕ್ಟ್ ಟು ಈಕ್ವಾಲಿಟಿ ಆಫ್ ವುಮನ್ ಅಂತಕ್ಕಂಥದ್ದು ಪ್ರಶ್ನೆಗಳು ಬಂದಿರೋದ್ರಿಂದ ಆ ಪ್ರಶ್ನೆಗೆ ಉತ್ತರವನ್ನು ಮಾಡುವ ಉದ್ದೇಶದಿಂದ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ, ಇದರ ನೋಟ್ಸ್ಗಳನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.